ಎಲ್ಲರೂ ತುಂಬ ಜನ ಹಾ. ಅಕ್ಕ ತಮ್ಮ ಅನ್ಕೊಂಡಿರ್ತಾರೆ, ಒಂದೊಂದ್ಸಾರಿ ಅಣ್ಣ ತಂಗಿ ಅನ್ಕೊಂಡಿರ್ತಾರೆ, ಇಲ್ಲ ಫ್ರೆಂಡ್ಸು, ಇಲ್ಲ ಇವರಿಬ್ರು ಲಿವಿಂಗಲ್ಲಿದ್ದಾರ, ಏನು ಇವ್ರದ್ದು, ನೀವು ಮದುವೆ ಯಾವಾಗ ಅಂತ ಒಂದೊಂದ್ಸರಿ ಕೇಳ್ತಾರೆ. ರಿಯಲಿ? ಯಾ ಓಕೆ. ಅಂದರೆ ಅವಾಗಿಂದನೂ ನೋಡ್ಕೊಂಬಂದಿದಾರಲ್ಲ ಜೊತೆಯಲ್ಲಿ. ಹೌದು, ಕರೆಕ್ಟ್. ನನ್ನ ತುಂಬ ಕಮ್ಮಿ ಜನ ಫ್ರೆಂಡ್ಸ್ಗಳಿಗೆ ಮಾತ್ರ ದಿವ್ಯಾ ಗೊತ್ತಿರೋದು. ಓಕೆ. ಇವತ್ತಿಗೂ ಯಾವುದೇ ಸೋಷಲ್ ಮೀಡಿಯಾದಲ್ಲಿ ದಿವ್ಯಾ ಇಲ್ಲ, ಹೌದು. ಯಾವುದನ್ನೂ ನೋಡಲ್ಲ ಅವರು. ಇಂಡಸ್ಟ್ರಿ ಟಾಕ್, ಆ ಗಾಸಿಪ್ಸ್ ಅದು ಇದು ಅವ್ರಿಗೆ ಬೇಕಾಗಿಲ್ಲ. ತುಂಬ ದೊಡ್ಡ ಕಂಪ್ನಿಲಿ ಒಳ್ಳೆ ಪೋಸ್ಟಲ್ಲಿದ್ದಾರೆ, ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅಂದರೆ ಅವ್ರಿಗೆ ಯಾವ ಪ್ರೆಷರ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಕರೆಕ್ಟ್. ಸೊ ಆ ಥರದ ಒಂದು ಹೆಣ್ಮಗು ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿ, ನಾನು ಇಷ್ಟು ನೀಟಾಗಿ ನನ್ನ ತಂದೆ, ನನ್ನ ಫ್ಯಾಮಿಲಿ ಅವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು, ಅಂದರೆ ಯಾರೋ ಹೊರಗಡೆಯಿಂದ ಬಂದವ್ರಿಗೆ ಈ ಫ್ಯಾಮಿಲಿನ ನಾನು ಹಾಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ದೆನ್ ಯಾರೋ ಹೊರಗಡೆಯಿಂದ ಬರೋರಿಗೋಸ್ಕರ ನನ್ನ ಕೆರಿಯರ್ ನಾನು ಸ್ಯಾಕ್ರಿಫೈಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಳೋ ಒಬ್ಬರು ಕಲಾವಿದರಿಗೆ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಫ್ಯಾಮಿಲಿ, ಬ್ಲೆಸ್ಡ್ ಅಲ್ಲ ಯಾವಾಗ. ತುಂಬ ಇಂಪಾರ್ಟೆಂಟು ಕಲಾವಿದರಿಗೆ. ನೈಸ್. ಮತ್ತು ನಮ್ಮ ಮೆಂಟಲ್ ಸ್ಟೇಟಸ್ ಯಾವ ಟೈಮಲ್ಲಿ ಯಾವ ರೀತಿ ಬಸ್ಟ್ ಔಟ್ ಆಗ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದನ್ನ ಹ್ಯಾಂಡಲ್ ಮಾಡಕ್ಕೆ ಇರಬೇಕು. ಹ್ಯಾಂಡ್ಲ್ ಮಾಡಬೇಕು, ನಮ್ಮನ್ನು ಕಂಟ್ರೋಲ್ ಮಾಡಬೇಕು. ನೈಸ್. ನಾವು ತುಂಬ ಸ್ಪೀಡಾಗಿ ಎಲ್ಲೆಲ್ಲೋ ಹೆಂಗೆಂಗೋ ಜಿಗ್ಜಾಗ ಕೊಟ್ಟೋಗಿರ್ತೀವಿ, ಓಕೆ. ನಮ್ಮನ್ನು ಹಿಡಿದು ಕೂರಿಸೋರು ಬರಬೇಕು. ಆ ಥರದ ಎಲ್ಲ ಕೆಲಸಗಳಲ್ಲೂ ದಿವ್ಯಾ ನಂಬರ್ 1 ಪ್ಲೇಸ್.